ಟಾಕ್ಸಿಕ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರಿ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ರು ಎಲ್ರು ಯಾವಾಗ ಬರುತ್ತೆ ಅಂತ. ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಹಿಂದೆ 2-3 ಸಾರಿ ಈ ಫಿಲ್ಮ್ ಪೋಸ್ಟ್ಪೋನ್ ಆಗಿತ್ತು. ಅವಾಗ ತುಂಬಾ ಬೇಸರ ಆಗಿತ್ತು, ಯಾವಾಗ ಬರ್ಬೋದು ಇನ್ನೂ ಪೋಸ್ಟ್ಪೋನ್ ಆಗತ್ತಾ ಅನ್ನುವಂತ ಎಲ್ಲ ವಿಚಾರಗಳು ಅಭಿಮಾನಿಗಳ ತಲೆಯಲ್ಲಿ ಕೂತಿದ್ವು. ಆದ್ರೆ ಈಗ ಕೊನೆಗೆ ತೆರೆ ಬಿದ್ದಿದೆ, ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಚಿತ್ರ ರಿಲೀಸ್ಗೂ ಮುನ್ನವೇ ಸಾಕಷ್ಟು ಕ್ರೇಜ್ ಗಳನ್ನ ಹುಟ್ಟಿಸಿತ್ತು. ಟ್ರೈಲರ್ ಇರ್ಬೋದು, ಟ್ರೀಸರ್ ಇರ್ಬೋದು, ಎಲ್ಲದರಲ್ಲೂ ತನ್ನದೇ ಆದಂತಹ ರಾಕಿಂಗ್ ಸ್ಟೇಜ್ ಅನ್ನ ತೆಗೆದುಕೊಂಡು ಒಂದು ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಆಗತ್ತೆ ಅನ್ನುವಂತ ಪ್ರಿಡಿಕ್ಷನ್ ಅನ್ನ ಕೊಡ್ತಾ ಬಂದಿತ್ತು. ಟ್ರೈಲರ್ ಇಂದ ಹಿಡಿದು ಟೀಸರ್ ಅಥವಾ ಈ ಒಂದು ಕ್ಯಾರೆಕ್ಟರ್ ರಿವೀಲ್ ಏನಿದೆ, ಇದು ತುಂಬಾನೇ ಕ್ಯೂರಿಯಾಸಿಟಿಯನ್ನ ಈಗ ಅಭಿಮಾನಿಗಳಲ್ಲಿ ಹಾಗೆ ಸಿನಿ ರಸಿಕರಲ್ಲಿ ಮೂಡಿಸಿರುವಂತದ್ದು. ಅದರ ಜೊತೆ ಟಾಕ್ಸಿಕ್ ಚಿತ್ರ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಅಡ್ವಾನ್ಸ್ ಕಲೆಕ್ಷನ್ ಅಲ್ಲೇ ದಾಖಲೆಗಳನ್ನ ಬರೀಲಿಕ್ಕೆ ಹೊರಟಿದೆ, ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈ ಹಿಂದೆ ದುರಂಧರ್ 2 ಎದುರು ಟಾಕ್ಸಿಕ್ ಬಂದ್ರೆ ಎಲ್ಲೋ ಒಂದ್ ಕಡೆ ದುರಂಧರ್ 2 ಪಾಸ್ ಆಗತ್ತೆ, ಟಾಕ್ಸಿಕ್ ಗೆ ಹಿನ್ನಡೆ ಆಗತ್ತೆ ಅಂತ ಉದ್ದುದ್ದ ಮಾತಾಡ್ತಿದ್ದ ಟ್ರೋಲರ್ಸ್ ಗಳೆಲ್ಲ ಎಲ್ಲಿ ಹೋಗಿದಾರಂತಾನೆ ಗೊತ್ತಾಗ್ತಾ ಇಲ್ಲ. ಆ ಲೆವೆಲ್ಗೆ ಟಾಕ್ಸಿಕ್ ಫಿಲ್ಮ್ ನ ಕ್ರೇಜ್ ಹೋಗ್ತಾ ಇರುವಂತದ್ದು. ಅದರ ಜೊತೆ ಈಗ ದುರಂಧರ್ ನ ಅಡ್ವಾನ್ಸ್ ಬುಕ್ಕಿಂಗ್ ಕಲೆಕ್ಷನ್ಸ್ ಏನಿದೆ, ಅಲ್ಲಿ 9 lakhs ಸಮಥಿಂಗ್ ಟಿಕೆಟ್ ಸೋಲ್ಡ್ ಆಗಿತ್ತು. ಆದ್ರೆ ಈಗ ಟಾಕ್ಸಿಕ್ ಸರಿ ಸುಮಾರು 11 ಲಕ್ಷದಿಂದ 12 ಲಕ್ಷ ಟಿಕೆಟ್ ಸೇಲ್ ಆಗೋದ್ರ ಮುಖಾಂತರ ಈ ಎಲ್ಲ ರೆಕಾರ್ಡ್ ಗಳಿಗೆ ಫುಲ್ ಸ್ಟಾಪ್ ಇಟ್ಟು ರಾಕಿ ಬಾಯ್ ಬಂದಾಯ್ತು, ನಾನ್ ನಡೆದಿದ್ದೆ ದಾರಿ ಅನ್ನೋದನ್ನ ಈಗ ಟಾಕ್ಸಿಕ್ ಮತ್ತೆ ಪ್ರೂವ್ ಮಾಡ್ತಾ ಇದೆ. KGF ಚಿತ್ರ ಬಂದ ಮೇಲೆ ಯಶ್ ಅವರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಗೆ ಹೋಗಿತ್ತು, ಈಗ ಅದ್ರ ಟ್ರಿಬಲ್ ಲೆವೆಲ್ ಗೆ ಹೋಗ್ತಾ ಇದೆ. ಅದರಲ್ಲೂ ಓವರ್ಸೀಸ್ ಅಂದ್ರೆ ಇಂಡಿಯಾದಿಂದ ಹೊರಕ್ಕೆ ನೀವು ನೋಡಿದ್ರೆ ಬೇರೆ ಹಾಲಿವುಡ್ ಕ್ಷೇತ್ರದಲ್ಲೂ ಯಶ್ ಅವರ ಕ್ರೇಜ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ಲೆವೆಲ್ ಗೆ ಮೇಕಿಂಗ್ ಆಗಿರೋ ಕಾರಣಕ್ಕೆ ಈ ಫಿಲ್ಮ್ ಬಗ್ಗೆ ಇಂಡಿಯಾದಲ್ಲಿ ಎಷ್ಟು ಸುದ್ದಿ ಆಗ್ತಿದೆಯೋ ಫಾರಿನ್ ಗಳಲ್ಲೂ ಅಷ್ಟೇ ಸುದ್ದಿ ಆಗ್ತಾ ಇದೆ. ಫಾರಿನ್ ಮೀಡಿಯಾಗಳು ಕೂಡ ಟಾಕ್ಸಿಕ್ ಬಗ್ಗೆ ಸುದ್ದಿ ಮಾಡ್ತಿದೆ. ಈಗ ಕರ್ನಾಟಕದ ಹೆಮ್ಮೆ ಆಗಿರುವಂತಹ ಯಶ್ ಅವರು ಈ ಲೆವೆಲ್ ಗೆ ಸುದ್ದಿ ಮಾಡ್ತಾ ಇರೋದು ನಿಜಕ್ಕೂ ಕನ್ನಡಿಗರಾದ ನಮಗೆ ತುಂಬಾನೇ ಖುಷಿ ಕೊಡ್ತಾ ಇದೆ. ಹಾಗಾದ್ರೆ ಈ ಬಾರಿ ಟಾಕ್ಸಿಕ್ ಎಷ್ಟು ಕಲೆಕ್ಷನ್ ಅನ್ನ ಮಾಡಬಹುದು, ಯಾವ ರೀತಿ ಇರಬಹುದು ಈ ಸಿನಿಮಾ, ಹಾಗೆ ಈ ಸಿನಿಮಾ ಬಗ್ಗೆ ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ ಏನು, ಹಾಗಾದ್ರೆ ಈ ಫಿಲ್ಮ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ, ಅದರ ಜೊತೆ ಇಂಡಿಯಾದ ಈ ಹಿಂದಿನ ರೆಕಾರ್ಡ್ ಗಳನ್ನ ಅಳಿಸುತ್ತಾ, ಎಲ್ಲ ವಿಚಾರವಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಟಾಕ್ಸಿಕ್ ಚಿತ್ರ ಯಾವಾಗ ಸದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇದರ ಟ್ರೀಸರ್, ಟ್ರೈಲರ್ ಹಾಗೆ ಫಸ್ಟ್ ಲುಕ್ ಬಿಟ್ಟಾಗಿನಿಂದ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಲುಕ್ ಯಾವಾಗ ಟಾಕ್ಸಿಕ್ ಬಗ್ಗೆ ಬಿಟ್ರೋ ಅಲ್ಲಿಂದ ಈ ಕ್ರೇಜ್ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಾ ಬಂತು. ಅದೇನ್ ಗೊತ್ತಾ, ತುಂಬಾ ಕಾದು ಸಿಗುವಂತ ಅನುಭವ ಇದೆ ನೋಡಿ, ಅದು ತುಂಬಾನೇ ಖುಷಿ ಕೊಡುತ್ತೆ. ಸೊ ಈಗ ಯಶ್ ಅಭಿಮಾನಿಗಳಿಗೂ ಆ ಅನುಭವ ಸಿಗ್ತಾ ಇದೆ. ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ರು ಟಾಕ್ಸಿಕ್ ಅನ್ನುವಂತ ಒಂದು ಫಿಲ್ಮ್ ಗಾಗಿ. ಸೊ ಈಗ ಆ ಕಾತುರ ಅಂತ್ಯ ಆಗಿದೆ, ಟಾಕ್ಸಿಕ್ ಫಿಲ್ಮ್ ರಿಲೀಸ್ ಆಗಿದೆ. ಸೊ ಟಾಕ್ಸಿಕ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಟಾಕ್ಸಿಕ್ ಫಿಲ್ಮ್ ಹಾಲಿವುಡ್ ರೇಂಜ್ ಗಿದೆ, ನಮ್ಮ ಕನ್ನಡ ಸಿನಿಮಾವನ್ನ ಹಾಲಿವುಡ್ ರೇಂಜ್ ನಲ್ಲಿ ನೋಡೋದು ತುಂಬಾನೇ ಖುಷಿ ಕೊಡುತ್ತೆ. ಅದರಲ್ಲೂ ಯಶ್ ಅವರ ಆಕ್ಟಿಂಗ್ ನೋಡ್ಲಿಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇದರ ಜೊತೆ ಎಲ್ರಿಗೂ ಆಲೋಚನೆ ಇರೋದು ಈ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಫಸ್ಟ್ ದಿನವೇ 8,89,831 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ವು. ಇದು ಫಸ್ಟ್ ದಿನದ ಕಲೆಕ್ಷನ್ಸ್. ಇನ್ನು ಸೆಕೆಂಡ್ ಮತ್ತೆ ಥರ್ಡ್ ದಿನ ಬಂದ್ರೆ ಆಲ್ಮೋಸ್ಟ್ ಇದು 10 ಲಕ್ಷದಿಂದ 11 ಲಕ್ಷ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಇದರ ಮೂಲಕ ಈ ಹಿಂದೆ ದುರಂಧರ್ ಏನು ರೆಕಾರ್ಡ್ ಮಾಡಿತ್ತು 9 lakhs ಸಮಥಿಂಗ್, ಜವಾನ್ ಏನು 8 lakhs ಸಮಥಿಂಗ್ ರೆಕಾರ್ಡ್ ಮಾಡಿತ್ತು, ಆ ಎಲ್ಲ ರೆಕಾರ್ಡ್ ಅನ್ನ ಈ ಟಾಕ್ಸಿಕ್ ಮುರಿದು ಹಾಕಿದೆ. ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಈ ಫಿಲ್ಮ್ ಏನ್ ಮಾಡಿದೆ ಅಂತಂದ್ರೆ ಈಗಾಗಲೇ ಇಂಡಿಯಾದ ಎಲ್ಲಾ ಫಿಲ್ಮ್ ರೆಕಾರ್ಡ್ ಗಳನ್ನ ಮುರಿದು ಹಾಕಿದೆ. ಸೊ ಹಾಗಾಗಿ ಈಗ ಅನೇಕರಲ್ಲಿ ಮೂಡ್ತಾ ಇರೋ ಕ್ವಶನ್ ಏನಂತಂದ್ರೆ, ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ನಲ್ಲೇ ಇಷ್ಟು ಕಲೆಕ್ಷನ್ ಆಗಿರುವಾಗ ಈ ಫಿಲ್ಮ್ ರಿಲೀಸ್ ಆದ್ಮೇಲೆ ಇನ್ನೆಷ್ಟು ಕಲೆಕ್ಷನ್ ಆಗ್ಬಹುದು ಅನ್ನುವಂತ ಕ್ರೇಜ್ ಎಲ್ಲರಲ್ಲೂ ಹುಡ್ತಾ ಇರುವಂತದ್ದು. ಇನ್ನು ಒಂದು ಸಣ್ಣ ಡೇಟಾವನ್ನ ಕೊಡ್ತೇನೆ ನಿಮ್ಗೆ, ಯಾಕಂತಂದ್ರೆ ಪ್ರತಿ ಬಾರಿ ನಾವು ಒಂದು ಕನ್ನಡ ಫಿಲ್ಮ್ ರಿಲೀಸ್ ಆದಾಗ ಅಥವಾ ದೊಡ್ಡ ಹೈಪ್ ಇರುವ ಫಿಲ್ಮ್ ರಿಲೀಸ್ ಆದಾಗ ನಮ್ಮ ಆಲೋಚನೆ ಹೋಗೋದೆ ಕಲೆಕ್ಷನ್ ಗಳ ಬಗ್ಗೆ, ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ. ಈ ಹಿಂದೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಮೂವಿ ಅಂತಂದ್ರೆ ದಂಗಲ್, ಅದು 2,059 ಕೋಟಿ, ದುರಂಧರ್ 2 1,851 ಕೋಟಿ, ಬಾಹುಬಲಿ 1,788 ಕೋಟಿ, ಪುಷ್ಪ 1,727 ಕೋಟಿ. ಆದ್ರೆ ಟಾಕ್ಸಿಕ್ ಈ ಒಂದು ಸ್ಟೇಜ್ ಅಲ್ಲಿ, ಈ ಒಂದು ಡೇಟಾದಲ್ಲಿ ಎಲ್ಲಿ ನಿಲ್ಲುತ್ತೆ ಅಂತಂದ್ರೆ ಟಾಪ್ ಟೇಬಲ್ ನ ಟಾಪ್ ಅಲ್ಲಿ ನಿಲ್ಲೋದು ಗ್ಯಾರಂಟಿ. ಯಾಕಂತಂದ್ರೆ 2,059 ಕೋಟಿಯ ದಂಗಲ್ ಕಲೆಕ್ಷನ್ ಏನಿದೆ, ಸರಿ ಸುಮಾರು 10 ವರ್ಷಗಳ ಆಗ್ತಾ ಬಂತು, ಅದನ್ನ ಯಾರೂ ಮುರಿಲಿಕ್ಕೆ ಆಗ್ಲಿಲ್ಲ. ಈಗ ಕನ್ನಡದ ಒಂದು
ಚಿತ್ರ ಆ ದಾಖಲೆಯನ್ನ ಮುರಿಯುತ್ತೆ. ಇದರ ಕ್ರೇಜ್ ಆ ಲೆವೆಲ್ಗಿದೆ. ಒಂದು ವೇಳೆ ಫಿಲ್ಮ್ ಬ್ಲಾಕ್ ಬಾಸ್ಟರ್ ಹಿಟ್ ಆದ್ರೆ 2,500 ಕೋಟಿ ದಾಟಿದ್ರು ನಾವು ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಭಾರತ ಬಿಟ್ಟು ಹೊರ ದೇಶಗಳಲ್ಲಿ ಇದರ ಕಲೆಕ್ಷನ್ ಸರಿಸುಮಾರು 500 ಕೋಟಿಗೂ ಹೆಚ್ಚು ದಾಖಲೆ ಆಗಲಿದೆ ಅನ್ನೋದು ಅನೇಕರ ಪ್ರಿಡಿಕ್ಷನ್. ಇದಾಗತ್ತೆ. ಯಾಕಂತಂದ್ರೆ ಹಾಲಿವುಡ್ ಲೆವೆಲ್ಗೆ ಮೇಕಿಂಗ್ ಆಗಿರೋದ್ರಿಂದ ಅದು ಹಾಲಿವುಡ್ ಟೇಸ್ಟ್ ಇರುವಂತಹ ಜನರಿಗೆ ತುಂಬಾನೇ ಇಷ್ಟ ಆಗತ್ತೆ. ಅದರಲ್ಲೂ ಇದು ಹಾಲಿವುಡ್ ಫಿಲ್ಮ್ ಅನ್ನುವಂತಹ ಕನೆಕ್ಟಿವಿಟಿ ಬಂದ್ಬಿಡುತ್ತೆ. ಸೊ ಈ ಕನೆಕ್ಟಿವಿಟಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಹಾಲಿವುಡ್ ನ ಆಡಿಯನ್ಸ್ ಏನಿದ್ದಾರೆ ಟಾಕ್ಸಿಕ್ ಅನ್ನ ತುಂಬಾನೇ ಇಷ್ಟಪಡ್ತಾರೆ. ಸೊ ಹಾಲಿವುಡ್ ಕಲೆಕ್ಷನ್ ಕೂಡ ತುಂಬಾ ರೆಕಾರ್ಡ್ ಬ್ರೇಕಿಂಗ್ ಆಗತ್ತೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರುವಂತದ್ದು. ಅದರಲ್ಲೂ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಟಿಕೆಟ್ ಸೋಲ್ಡ್ ಔಟ್ ಆಗಿರೋದು ನಮ್ಮ ಹೆಮ್ಮೆಯ ಕರ್ನಾಟಕದಲ್ಲಿ. ಅದರಲ್ಲೂ ಬೆಂಗಳೂರಿನಲ್ಲಿ ಅತ್ಯಧಿಕ ಟಿಕೆಟ್ ಗಳು ಸೋಲ್ಡ್ ಔಟ್ ಆಗಿದೆ. ಅದು ಅಲ್ಲದೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ 12 ಕೋಟಿ ಅಮೌಂಟ್ ಅನ್ನ ಬೆಂಗಳೂರು ಅಥವಾ ಕರ್ನಾಟಕ ಓವರ್ ಆಲ್ ಕಾಂಟ್ರಿಬ್ಯೂಟ್ ಮಾಡಿದೆ. ಸೊ ಟಾಕ್ಸಿಕ್ ಚಿತ್ರ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲೇ ಈ ಲೆವೆಲ್ಗೆ ಕಲೆಕ್ಷನ್ ಮಾಡಿರುವಾಗ ಈ ಕ್ರೇಜ್ ಎಲ್ಲಿ ಹೋಗಿ ಮುಟ್ಟಬಹುದು ಅನ್ನುವಂತ ಆಲೋಚನೆ ನಿಮ್ಮೆಲ್ಲರಿಗೂ ಇರುತ್ತೆ. ಸೊ ಈ ಕ್ರೇಜ್ ಟಾಪ್ ಲೆವೆಲ್ಗೆ ಹೋಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತಂದ್ರೆ ಯಶ್ ಮೇಲೆ ಜನರಿಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ಅನ್ನ ಯಾವತ್ತೂ ಯಶ್ ಹರ್ಟ್ ಮಾಡಿಲ್ಲ. KGF ಚಿತ್ರ ಇರ್ಬೋದು, KGF 2 ಇರ್ಬೋದು, ಎರಡೂ ಸಿನಿಮಾಗಳು ಯಾವ ರೀತಿ ಜನರ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿಸು ಹಾಗೆ ಬಂದಿತ್ತು, ಈ ಬಾರಿ ಟಾಕ್ಸಿಕ್ ಕೂಡ ಜನರ ಎಕ್ಸ್ಪೆಕ್ಟೇಷನ್ ಅನ್ನ ಮೀರಿ ಗೆಲ್ಲುತ್ತೆ. ಗೆಲುವು ಗ್ಯಾರಂಟಿ ಅನ್ನೋದು ಮೇಲ್ನೋಟಕ್ಕೆ ಕಾಣ ಸಿಗ್ತಾ ಇರೋದು. ಹಾಗಾದ್ರೆ ಟಾಕ್ಸಿಕ್ ಮೂವಿ ಓವರ್ ಆಲ್ ಎಷ್ಟು ಕಲೆಕ್ಷನ್ ಮಾಡಬಹುದು ಅನ್ನುವಂತ ಆಲೋಚನೆ ನಿಮ್ಮ ಮೈಂಡ್ ಅಲ್ಲಿ ಬರ್ತಾ ಇರಬಹುದು. ನಮ್ಮ ಪ್ರಕಾರ ಈ ಟಾಕ್ಸಿಕ್ ಚಿತ್ರ ಸರಿ ಸುಮಾರು 2,100 ಕೋಟಿಯಿಂದ 2,500 ಕೋಟಿಯವರೆಗೆ ಕಲೆಕ್ಷನ್ ಅನ್ನ ಮಾಡಬಹುದು. ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡುತ್ತೆ. ಅದರ ಜೊತೆ ಇಡೀ ವರ್ಲ್ಡ್ ನಲ್ಲಿ ಒಂದಿಷ್ಟು ರೆಕಾರ್ಡ್ ಗಳನ್ನ ಈ ಫಿಲ್ಮ್ ಈಗಾಗಲೇ ಹೊಂದಿದೆ. ಇನ್ನು ರಿಲೀಸ್ ಆದ ಮೇಲೆ ಇನ್ನಷ್ಟು ರೆಕಾರ್ಡ್ ಗಳು ಇದರ ಪಾಲಿಗೆ ಬರುತ್ತೆ. ಇನ್ನು ಯಶ್ ಅವರ ಕ್ರೇಜ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ವರ್ಲ್ಡ್ ವೈಡ್ ಯಶ್ ಅವರ ಕ್ರೇಜ್ ಇದೆ. ಸೊ ಆ ವರ್ಲ್ಡ್ ವೈಡ್ ಕ್ರೇಜ್ ಅನ್ನೋದು ಇನ್ನಷ್ಟು ಜಾಸ್ತಿ ಆಗುತ್ತೆ ಈ ಫಿಲ್ಮ್ ರಿಲೀಸ್ ಆದ ಮೇಲೆ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಒಂದಿಷ್ಟು ಅಡ್ವಾನ್ಸ್ ಬುಕ್ಕಿಂಗ್ ಗಳನ್ನ ನೋಡಿದಾಗ ಮುಂಬೈ ಅಂತ ಮಹಾನಗರಿಗಳು, ಬೆಂಗಳೂರು ಹಾಗೆ ಚೆನ್ನೈ ಇಲ್ಲೆಲ್ಲ ಒಂದು ಲೆವೆಲ್ಗೆ ಈಗ ಕಲೆಕ್ಷನ್ ಆಗಿರುವಂತದ್ದು ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ. ಸೊ ಹಾಗಾಗಿ ಇನ್ನು ಫಿಲ್ಮ್ ರಿಲೀಸ್ ಆದ ಮೇಲೆ ಬಾಂಬೆ ಮಾರ್ಕೆಟ್ ಹಾಗೆ ಬೆಂಗಳೂರು ಮಾರ್ಕೆಟ್ ಇವೆರಡೂ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಇಲ್ಲಿ ಹೈಯೆಸ್ಟ್ ಜನ ಆಡಿಯನ್ಸ್ ಬಂದು ನೋಡುವ ನಿರೀಕ್ಷೆ ಇದೆ. ಅದರಲ್ಲೂ ಅನೇಕ ರೆಕಾರ್ಡ್ ಬ್ರೇಕಿಂಗ್ ಮೈಲಿಗಲ್ಲುಗಳು ಈ ಫಿಲ್ಮ್ಗೆ ಸಿಕ್ಕಾಪಟ್ಟೆ ಸಿಗ್ಲಿಕ್ಕಿದೆ. ಹಾಗಾಗಿ ಎಲ್ಲರ ಕುತೂಹಲ ಇರೋದು ಈ ಫಿಲ್ಮ್ ಫಸ್ಟ್ ಡೇ ಎಷ್ಟು ಗಳಿಕೆ ಮಾಡುತ್ತೆ ಅಂತ. ನನ್ನ ಪ್ರಕಾರ ಈ ಫಿಲ್ಮ್ ಫಸ್ಟ್ ಡೇನೆ ಅರೌಂಡ್ 250 ಕೋಟಿಯಿಂದ 300 ಕೋಟಿ ದಾಟಬಹುದು. ಓವರ್ಸೀಸ್ ಅನ್ನು ಸೇರಿ ನಾನು ಹೇಳ್ತಾ ಇರೋದು. ಒಂದ್ ವೇಳೆ 300ರಿಂದ 400 ಕೋಟಿ ದಾಟ್ತು ಅಂತಂದ್ರೆ ನನ್ನ ಪ್ರಕಾರ ಒಂದಿಷ್ಟು ಫಿಲ್ಮ್ಗಳ ಈ ಹಿಂದಿನ ಫಸ್ಟ್ ಡೇ ಕಲೆಕ್ಷನ್ ರೆಕಾರ್ಡ್ಗಳು ಧ್ವಂಸ ಆಗ್ಲಿಕ್ಕಿದೆ. ಸೊ ಟಾಕ್ಸಿಕ್ ಬಂದ ಮೇಲೆ ಯಾವ ದಾಖಲೆಗಳು ಉಳಿಯಲ್ಲ. ಯಾಕಂತಂದ್ರೆ ಆ ಫಿಲ್ಮ್ ನ ಕ್ರೇಜ್ ಆಗಿದೆ. ಅದು ಅಲ್ಲದೆ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವುದರಿಂದ ತುಂಬಾನೇ ಕ್ಯೂರಿಯಾಸಿಟಿ ಇರೋ ಫಿಲ್ಮ್. ಕಂಟೆಂಟ್ ಕೂಡ ಚೆನ್ನಾಗಿರುತ್ತೆ. ಯಶ್ ಅವರು ಒಂದು ಸಿನಿಮಾವನ್ನ ಒಪ್ತಾರೆ ಅಂತಂದ್ರೆ ಸುಖ ಸುಮ್ಮನೆ ಒಪ್ಪಲ್ಲ. ಆ ಕಂಟೆಂಟ್ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಒಪ್ತಾರೆ. ಅದು ಅಲ್ಲದೆ ಈ ಬಾರಿ ರೈಟಿಂಗ್ ಗೆ ಯಶ್ ಕೂಡ ಕೂತ್ಕೊಂಡಿದ್ದಾರೆ. ಕಥೆಯನ್ನ ಯಶ್ ಕೂಡ ಬರ್ದಿದ್ದಾರೆ. ಹಾಗಾಗಿ ಈ ಸಿನಿಮಾ ಬಗೆಗಿನ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಇರುತ್ತೆ. ಯಶ್ ಅವರು ಅವರ ಇಮ್ಯಾಜಿನೇಷನ್ ಗೆ ತಕ್ಕ ಹಾಗೆ ಒಂದು ಫಿಲ್ಮ್ ಅನ್ನ ಮಾಡಬೇಕು, ಜನರಿಗೆ ಕೊಡಬೇಕು ಅಂತ ಏನಿದ್ದಾರೆ ಅದರಲ್ಲಿ ಅವರು ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಇನ್ನು ಟಾಕ್ಸಿಕ್ ಒಂದ್ ವೇಳೆ ಎವರೇಜ್ ಫಿಲ್ಮ್ ಆದ್ರೂ ಕೂಡ 2,000 ಕೋಟಿ ಕಲೆಕ್ಷನ್ ಗೆ ಯಾವುದೇ ತೊಂದರೆ ಇಲ್ಲ. ಒಂದು ವೇಳೆ ಬ್ಲಾಕ್ ಬಾಸ್ಟರ್ ಸಿನಿಮಾ ಆದ್ರೆ 2,500 ಕೋಟಿಗೂ ಹೆಚ್ಚು ಕಲೆಕ್ಷನ್ ಗಳು ಆದ್ರೂ ಕೂಡ ಆಶ್ಚರ್ಯ ಪಡ್ಲಿಕ್ಕಿಲ್ಲ. ಈಗ ಓವರ್ಸೀಸ್ ನಲ್ಲಿ ಈ ಒಂದು ಫಿಲ್ಮ್ ನ ಕ್ರೇಜ್ ಜಾಸ್ತಿ ಇದೆ. ಸೊ ಹಾಗಾಗಿ ಓವರ್ಸೀಸ್ ನಿಂದ ಬರುವಂತಹ ಕಲೆಕ್ಷನ್ ಅಮೌಂಟ್ ಕೂಡ ಹ್ಯೂಜ್ ನಂಬರ್ ಅಲ್ಲೇ ಬರುತ್ತೆ. ಇನ್ನು ಇಂಡಿಯಾದ ಕಲೆಕ್ಷನ್ ಮಟ್ಟಿಗೆ ಮಾತೇ ಇಲ್ಲ. ಯಾಕಂತಂದ್ರೆ ಈಗಾಗಲೇ ಹೆವಿ ಕ್ರೇಜ್ ಇದೆ, ಹೈಪ್ ಇದೆ. ಸೊ ಹಾಗಾಗಿ ಕಲೆಕ್ಷನ್ ಗಳು 1-2 ವಾರದ ಒಳಗಡೆ ನಿಮಗೆ ಈ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಬಹುದು ಅನ್ನುವಂತಹ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಈ ಫಿಲ್ಮ್ ನ ಕ್ರೇಜ್ ನೋಡ್ತಾ ಇದ್ರೆ ಇದು ಆಲ್ಮೋಸ್ಟ್ ಎಲ್ಲ ಇಂಡಿಯಾ ಫಿಲ್ಮ್ ರೆಕಾರ್ಡ್ ಗಳನ್ನ ಕ್ಲೀನ್ ಆಗಿ ಸ್ವೀಪ್ ಮಾಡ್ಕೊಂಡು ಹೋಗುತ್ತೆ. ಅಷ್ಟೇ ಅಲ್ಲದೆ ಟಾಕ್ಸಿಕ್ ಚಿತ್ರ ತುಂಬಾನೇ ಕುತೂಹಲ ಮೂಡಿಸಿರೋದು ಇದರಲ್ಲಿ ಯಶ್ ಅವರು 3 ಪಾರ್ಟ್ ಆಗಿ ಬರ್ತಾ ಇದ್ದಾರೆ. ಡಬಲ್ ಆಕ್ಟ್ ಅಲ್ಲ, ಟ್ರಿಬಲ್ ಆಕ್ಟ್ ಕಾಣಿಸ್ಕೊಳ್ತಾ ಇದೆ ಟ್ರೈಲರ್ ಗಳಲ್ಲಿ. ಸೊ ಹಾಗಾಗಿ ಅದು ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನುವಂತ ಕುತೂಹಲ ಈಗ ಜನರಲ್ಲಿ ಇರುವಂತದ್ದು. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಟಿಕೆಟೇ ಸಿಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಬೆಂಗಳೂರಿನಲ್ಲಿ ನಾಳೆ ಯಾರಾದ್ರೂ ಟಿಕೆಟ್ ಬುಕ್ ಮಾಡಬೇಕು ಅನ್ಕೊಂಡಿದ್ರೆ ಅಲ್ಲಲ್ಲಿ ಒಂದೊಂದು ಟಿಕೆಟ್ ಕಾಣ ಸಿಗುತ್ತೆ. ಬಿಟ್ರೆ ಮತ್ತೆಲ್ಲವೂ ರೆಡ್ ಆಗಿಬಿಟ್ಟಿದೆ, ಎಲ್ಲವೂ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಸೊ ಈ ಕ್ರೇಜ್ ನೋಡ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಯಶ್ ಟಾಕ್ಸಿಕ್ ಚಿತ್ರ ಏನಿದೆ ಬ್ಲಾಕ್ ಬಾಸ್ಟರ್ ಹಿಟ್ ಆದ್ರೆ 2,500 ಕೋಟಿ ಕಲೆಕ್ಷನ್ ಮಾಡುವುದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಹಾಗಾಗಿ ಈ ಫಿಲ್ಮ್ ನಿಮ್ ಪ್ರಕಾರ ಎಷ್ಟು ಕಲೆಕ್ಷನ್ ಮಾಡಬಹುದು, ಈ ಫಿಲ್ಮ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಆಲೋಚನೆಯಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಫಿಲ್ಮ್ ಅನ್ನ ಥಿಯೇಟರ್ಗೆ ಹೋಗಿ ನೋಡಿ.